ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯ 4,000 ರೂಪಾಯಿ ಹಣ ಒಟ್ಟಿಗೆ ನಾವು ಇಂಥ ದಿನಾಂಕದಂದು ಆಗ್ತಾ ಇದ್ದೀವಿ ಅಂತ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೊನೆಗೂ ಹೇಳಿಕೆ ನೀಡಿದ್ದಾರೆ. ಜೂನ್ ತಿಂಗಳು ಹಣ ನಿಮಗೆಲ್ಲ ಇವತ್ತವರೆಗೂ ಯಾರ್ಯಾರಿಗೆ ಬಂದಿಲ್ಲ, ಮತ್ತೆ ಎಲ್ಲ ಮಹಿಳೆಯರ ಖಾತೆಗೆ DBT ಮೂಲಕ ಜಮೆ ಶುರು ಮಾಡಿದ್ದೀವಿ ಅಂತ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ದಾರೆ. ಹಾಗೂ ಇದ್ರ ಜೊತೆ ನಿಮಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಗೌರಿ ಗಣೇಶ ಹಬ್ಬದ ಒಳಗಡೆ 4,000 ರೂಪಾಯಿ ಜಮೆ ಆಗ್ತಾ ಇದೆ. ಜುಲೈ ತಿಂಗಳ 2,000 ಹಣ ಕೂಡ ನಿಮಗೆ ಇದೇ ತಿಂಗಳು ಅಂದರೆ ಆಗಸ್ಟ್ ಎಂಡ್ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ DBT ಮೂಲಕ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಕರೆಕ್ಟಾಗಿ ಯಾವಾಗ ನಿಮಗೆ ಜಮೆ ಮಾಡ್ತಾರೆ ಅಂದರೆ ನೋಡಿ, ಗಣೇಶ ಹಬ್ಬ ಹಾಗೂ ಗೌರಿ ಹಬ್ಬದ ಒಳಗಡೆ ನೋಡಿ, ಅಷ್ಟರ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ಜುಲೈ ತಿಂಗಳ 2,000 ರೂಪಾಯಿ ಹಣ DBT ಮೂಲಕ ಜಮೆ ಹಾಕಿ ಶುರುವಾಗುತ್ತೆ. ನೋಡಿ ಸ್ನೇಹಿತರೆ, ನಮಗೆ ಬಂದಿರೋ ಖಚಿತ ಮಾಹಿತಿ ಪ್ರಕಾರ ನಿಮ್ಗೆಲ್ರಿಗೂ ಗೃಹಲಕ್ಷ್ಮಿಯ ಜುಲೈ ತಿಂಗಳ 2,000 ರೂಪಾಯಿ ಹಣ ಗೌರಿ ಹಬ್ಬದ ದಿನ ಜಮೆ ಆಗುವ ನಿರೀಕ್ಷೆ ಇದೆ. ನೋಡಿ ಸ್ನೇಹಿತರೆ, ಯಾಕಪ್ಪ ಈ ಥರ ಗೌರಿ ಹಬ್ಬದ ದಿವಸ ನಿಮ್ಗೆಲ್ರಿಗೂ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬರುತ್ತೆ ಅಂದರೆ ನೋಡಿ, ಈಗ ಜೂನ್ ತಿಂಗಳ 2,000 ರೂಪಾಯಿ ಹಣ ಬಿಡುಗಡೆ ಶುರು ಮಾಡಿದ್ದಾರೆ. ಅದು ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ 10 ರಿಂದ 15 ದಿನ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಜಮೆ ಆಗಬೇಕು. ಒಟ್ಟು 1,25,00,000 ಏನು ಫಲಾನುಭವಿಗಳಿದ್ದಾರೆ ಅವರ ಖಾತೆಗಳಿಗೆ ಜಮೆ ಆಗಬೇಕು. ಅದಾದಮೇಲೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣ 2,000 ರೂಪಾಯಿ ಜಮೆ ಆಗೋಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ ನೋಡಿ, ಇದ್ರ ಜೊತೆ ನಿಮಗೆ ಇನ್ನೊಂದು ವಿಶೇಷ ಏನಂದರೆ ನೋಡಿ, ಯಾರಿಗೆಲ್ಲ ಜೂನ್ ತಿಂಗಳು ಹಣ 2,000 ರೂಪಾಯಿ ಬಂದಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿದ್ದೀರಾ, ನೀವು ಕೂಡ ಖಂಡಿತ ತಲೆ ಕೆಡ್ಸ್ಕೊಬೇಡಿ. ಯಾಕಂದರೆ ಸರ್ಕಾರ ಈಗಾಗಲೇ ಸರಿಯಾಗಿ ಯಾರ್ಯಾರಿಗೆ ಗೃಹಲಕ್ಷ್ಮಿಯ ಜೂನ್ ತಿಂಗಳ ಹಣ ಹಾಕಿಲ್ಲ ಅವ್ರಿಗೆ ಕೂಡ 2,000 ರೂಪಾಯಿ ಹಾಕೋಕ್ಕೆ ಶುರು ಮಾಡಿದೆ. ಅದು ನಿಮ್ಮ ಖಾತೆಗಳಿಗೆ ಜಮೆ ಆಗಿಲ್ಲ ಅಂದರೆ ಜುಲೈ ತಿಂಗಳ 2,000 ರೂಪಾಯಿ ಹಣದ ಜೊತೆ ಒಟ್ಟು 4,000 ರೂಪಾಯಿ ಹಣ ಜಮೆ ಆಗುತ್ತೆ. ಆದ್ದರಿಂದ ಯಾರೂ ತಲೆ ಕೆಡ್ಸ್ಕೋಬೇಡಿ ಅಂತ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, ಇದೇ ಥರ ನಿಮಗೆ ಹೆಚ್ಚಿನ ಗೃಹಲಕ್ಷ್ಮಿಯ ಮಾಹಿತಿಗಳು TV2 ನ್ಯೂಸ್ ಚಾನಲಲ್ಲಿ ಸಿಗ್ತಾನೆ ಇರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ.